ಏನಪ್ಪಾ ಅಂದ್ರೆ ನಮ್ಮ ಪಾಳೇಗಿರಿ ಚಿತ್ರದ್ದು ಮುಹೂರ್ತ ಇದೆ. ಸೊ ನಾವು ಬಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಇಟ್ಕೊಂಡಿದೀವಿ. ಸೊ ನಮ್ಗೆ ಕರ್ನಾಟಕ ಜನತೆದು ಸಪೋರ್ಟ್ ಬೇಕು, ನಿಮ್ ಪ್ರೀತಿ ಬೇಕು. ಸೊ ಈ ಚಿತ್ರಕ್ಕೆ ನೀವೆಲ್ಲರೂ ಆದಷ್ಟು ನಮ್ಗೆ ಪ್ರೋತ್ಸಾಹ ನೀಡಬೇಕು. ಸೊ ನೀವು ನಮ್ಮ ಜೊತೆಲಿ ಇದ್ರೆ ಅಷ್ಟೇ ಈ ಚಿತ್ರನ ಗೆಲ್ಸಕ್ಕಾಗೋದು. ಸೊ ಥ್ಯಾಂಕ್ ಯು ಸರ್. ಇದು ನಮ್ಮ ಮಣ್ಣಿನ ಕತೆ. ಸೊ ಪಾಳೇಗಿರಿಯದು ಟೈಟಲ್ ಅಲ್ಲೇ ಇದೆ. ಸೊ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಯಾವ ತರ ಕತೆ ಇರುತ್ತೆ ಅಂತ. ಸೊ ಕಾದ್ ನೋಡ್ಬೇಕು ನೀವೆಲ್ಲ. ಸರ್ ಚಾನ್ಸ್ ಬಂದು ಅಂದ್ರೆ ಈ ಕತೆಗೆ ನಮ್ಮ ಕಲೀಂ ಡೈರೆಕ್ಟರ್ ಸರ್ ಈ ಕತೆಗೆ ಇದೇ ಹುಡುಗಿ ಸೂಟ್ ಆಗ್ತಾರೆ ಅಂತ ಸಾಕಷ್ಟು ಆಡಿಷನ್ ಮಾಡಿ ಸೊ ಫೈನಲಿ ನನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಸರ್. ತುಂಬಾ ಚೆನ್ನಾಗಿ ಆಗ್ತಿದೆ. ಸೊ ಆಲ್ಮೋಸ್ಟ್ ತುಮಕೂರು ಸರೌಂಡಿಂಗ್ ಅಲ್ಲೇ ವಿಲೇಜ್ ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೇ ಶೂಟಿಂಗ್ ನಡೀತಿದೆ ಸರ್. ನಾನೊಂದು 2 ಮೂವಿ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಸೀರಿಯಲ್ಸ್ ಅಲ್ಲೂ ಮಾಡ್ಕೊಂಡು ಬಂದಿದ್ದೀನಿ. ಒಂದು ನೆಗೆಟಿವ್ ರೋಲ್ನ ಮಾಡ್ತಾ ಇದ್ದೀನಿ ನಾನು ಮೊದಲನೇ ಸಲ. ಸೊ ತಾವೆಲ್ಲರೂ ಬಂದು ಸಹಕರಿಸ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಇಮ್ರಾನ್ ಪ್ರಿನ್ಸ್ ಅಂತ ಹೇಳ್ಬಿಟ್ಟು. ಸೊ ಪಾಳ್ಯಗಿರಿ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಒಂದು ನೆಗೆಟಿವ್ ರೋಲ್ ಅನ್ನ ಮಾಡ್ತಾ ಇದ್ದೀನಿ. ಮೊದಲನೇ ಸಲ ಆಸ್ ಎ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನು. ತಾವೆಲ್ಲರೂ ಸಹಕರಿಸಿ ನಮಗೆ ಮುಂದೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ನಮ್ಮ ಕಲೀಂ ಸರ್ ಅವರು ಒಂದು ಉತ್ತಮವಾದ ಅವಕಾಶನ ಕೊಟ್ಟಿದ್ದಾರೆ ನಮಗೆ. ಇದನ್ನ ಉಳಿಸ್ಕೊಂಡು ಅವರು ಬೆಳಿಬೇಕು, ನಾವು ಬೆಳಿಬೇಕು ಅಂತ ಮಾಡ್ಕೊಂಡು 2 ಮೂವಿ ಆಲ್ರೆಡಿ ಆಗಿದೆ ಆಸ್ ಎ ಲೀಡ್. ಸೊ ಅಂಡರ್ ಪ್ರೊಡಕ್ಷನ್ ಇದೆ, ಅದು ನಡೀತಾ ಇದೆ. ಅದು ಬಿಟ್ಟು ಮಿಸ್ಟರ್ ಕರ್ನಾಟಕ ಆಗಿ ವಿನ್ ಆಗಿದ್ದೀನಿ. ಆಸ್ ಎ ಮಾಡಲಿಂಗ್ ಅಲ್ಲಿ ಸೌತ್ ಇಂಡಿಯಾ ಟಾಪ್ ಮಾಡೆಲ್ ವಿನ್ನರ್ ಆಗಿದ್ದೀನಿ. ಮಿಸ್ಟರ್ ಇಂಡಿಯಾ ಕಂಟೆಸ್ಟೆಂಟ್ಸ್ಗೂ ಹೋಗಿ ಬಂದಿದ್ದೀನಿ. ಆಕ್ಟಿಂಗು, ಆಡ್ ಶೂಟ್ಸು ಎಲ್ಲ ಮಾಡ್ಕೊಂಡಿದ್ದೀನಿ. ಈ ಟೀಮ್ ಜೊತೆ ಕೊಲಾಬ್ ಹೆಂಗಾಯ್ತು ಅಂತಂದ್ರೆ, ಅನ್ಫಾರ್ಚುನೇಟ್ಲಿ ನಮ್ಗೆ ಸಲೀಂ ಸರ್ ತುಮಕೂರಲ್ಲಿ ಮೀಟ್ ಮಾಡಿದ್ರು. ಸೊ ಒಂದು ರೋಲ್ ಇದೆ, ನಿಮ್ಗೆ ಸೂಟ್ ಆಗುತ್ತೆ ಮಾಡಿ ಅಂತ ಅಂದ್ರು. ಸೊ ಅದಕ್ಕಾಗಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ಇದು 2ನೇ ಮೂವಿ ನಂದು. ಆಕ್ಚುಲಿ ಇದು ಒಂದು ಜಾನ್ದಸ್ತಿ ಪಾಳ್ಯಗಿರಿ ಅಂತ ಒಂದು ಕತೆ ಮಾಡಿ, ಅದ್ಭುತ ಕತೆ ಇದು. JP ಸರು, ಮನು, ಇಮ್ರಾನು, ಜಮೀಲ್ ರಾಜು, ಎಂಟಿಮೆಂಟ್ಸ್ ಫೈಟ್ ಮಾಡಿಸಿದ್ದಾರೆ. ನಮ್ಮ ನಟಿ ಕಾವ್ಯ, ಸಲೀಮು, ಇನ್ನ ಕೆಲವರು ಆರ್ಟಿಸ್ಟ್ಗಳು, ಭವ್ಯ ಮೇಡಮ್, ಶೋಭರಾಜ್ ಸರ್, ಎಲ್ಲರೂ ಇದ್ದಾರೆ ಸರ್, ಕಲಾವಿದರು ಇದರಲ್ಲಿ. ಸರ್ ಇದು ಮಣ್ಣಿನ ಕತೆ ಸರ್. ಇದು ಪಾಳ್ಯಗಿರಿ ನಮ್ಮ ಮಣ್ಣಿನ ಕತೆ ಸರ್. 50 ವರ್ಷದ ಮುಂದ್ಗಡೆ ಸಬ್ಜೆಕ್ಟ್ ಇತ್ತಲ್ಲ ಸರ್, ಆ ಸಬ್ಜೆಕ್ಟ್ ಸರ್. ರೈತರ ಬಗ್ಗೆ ಮೇಡಮ್. ಈ ಪ್ಲಾನ್ ಮಾಡಿ ಒಂದು 9 ತಿಂಗಳಾಯ್ತು. ಎಲ್ಲ ಕತೆ ನಂದೆ, ಡೈರೆಕ್ಷನ್ ಎಲ್ಲ ನಂದೆ. 9 ತಿಂಗಳು ಮೇಡಮ್. ಸ್ಟೋರಿ ರೆಡಿ ಮಾಡಿದ್ ಮೇಡಮ್. ಸ್ಟೋರಿ ಇದು ರಿಯಲ್ ಸ್ಟೋರಿ ಮೇಡಮ್. ಅವಾಗ ರಾಮನಗರದಲ್ಲಿ ಒಂದ್ ಸ್ವಲ್ಪ ಘಟನೆಗಳು ನಡೀತು. ಅದೇ ಒಂದ್ ಸ್ವಲ್ಪ JP ಸರ್ ಈಗ ಬರ್ತಿದ್ದಾರೆ. ಆ ಪಾತ್ರಕ್ಕೆ JP ಸರ್ ಸೆಲೆಕ್ಟ್ ಆಗ್ತಿದ್ರು, ಅದಕ್ಕೆ ಅವ್ರಿಗೆ ಸೆಲೆಕ್ಟ್. ಮ್ಯೂಸಿಕ್ ಒಂದು 3 ಜನ ಪ್ಲಾನಿಂಗ್ ನಡೀತದೆ ಸರ್. ಮುಂಚೆ ಮೂವಿ ಫೀಲ್ಡ್ ಅಲ್ಲಿ ಇದ್ದಿದ್ದು. ಇದು 2ನೇ ಮೂವಿ ಡೈರೆಕ್ಷನ್ ಮಾಡಿದ್ದೀನಿ. ಜಾನ್ ದೋಸ್ತಿ ರಿಲೀಸ್ ಐತೆ ಸರ್. ಜಾನ್ ದೋಸ್ತಿ ಅಂತ. ಜಾನ್ ದೋಸ್ತಿ. ಎಲ್ಲರಿಗೂ ನಮಸ್ತೆ. ನಮಸ್ಕಾರ ಎಲ್ರಿಗೂ. ನಾನು ಫೈಟ್ ಮಾಸ್ಟರ್ ಅಲ್ಟಿಮೇಟ್ ಶಿವ್ ಅಂತ. ಸೊ ಈ ಸಿನಿಮಾ ಪಾಳ್ಯಗಿರಿ ಸಿನಿಮಾ ಇವತ್ತು ಮುಹೂರ್ತ. ಒಂದು 4-5 ಆಕ್ಷನ್ ಇದೆ ಸಿನಿಮಾದಲ್ಲಿ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲೂ ಕಥೆ ಹೇಳ್ಬೇಡಿ ಅಂತ ಡೈರೆಕ್ಟ್ ಹೇಳಿದ್ದಾರೆ. ತುಂಬಾ ಅದ್ಭುತವಾಗಿ ಅವರು ಒಂದು ಊರಲ್ಲಿ ನೋಡಿ ಅವ್ರಿಗೊಂದು ಇನ್ಸ್ಪಿರೇಷನ್ ಆಗಿದೆ. ಸೊ ಅದನ್ನೇ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಸೊ ಆಕ್ಷನ್ 4-5 ಇದೆ, ತುಂಬಾ ಚೆನ್ನಾಗಿದೆ. ಒಂದು ಡಿಫ್ರೆಂಟ್ ಆಗಿದೆ ಒಂದೊಂದು ಆಕ್ಷನ್ಗಳು. ಸೊ ಎಲ್ಲ ಆಕ್ಷನ್ಸ್ ನಾನೇ ಮಾಡ್ತಾ ಇದ್ದೀನಿ.
ಮತ್ತೆ ಈ ಮೂವಿಲಿ ಒಳ್ಳೆ ಸ್ಟಾರ್ ಕಾಸ್ಟ್ ಇದ್ದಾರೆ. ಹೊಸಬ್ರು ಅಂತೀನಿ, ಅಲ್ಲೆಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಕತೆ ಹೇಳಿದ್ದಾರೆ, ಒಂದು ರಫ್ ಆಗಿ ಒಂದು ಲೈನ್ ಹೇಳಿದ್ದಾರೆ, ತುಂಬಾ ಚೆನ್ನಾಗಿದೆ. ಫೈಟ್ಸು ಡಿಫ್ರೆಂಟ್ ಆಗಿ ಬರಬೇಕು ಅಂತಾನು ಹೇಳಿದ್ದಾರೆ, ಅದನ್ನು ಚೆನ್ನಾಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಮುಹೂರ್ತ ಮುಗಿದ್ಮೇಲೆ ನೆಕ್ಸ್ಟ್ ಮಂತ್ 2ನೇ ತಾರೀಕು ಮೇಲೆ ಶೂಟ್ ಶುರು ಮಾಡ್ತಾರೆ. ಸೊ ಎಲ್ಲ ತುಮಕೂರು ಶೂಟ್ ಎಲ್ಲ ತುಮಕೂರಲ್ಲಿ ಆಗುತ್ತೆ. ಹೌದು ಹೌದು ಸರ್, ಅದು ಲವ್ ಕಮ್ ಆಕ್ಷನ್ ಎರಡೂ ಇದೆ. ಯಾಕಂದ್ರೆ ನಾವು ಮುಂಚೆ ಪಾಳ್ಯಗಾರ ಅಂತ ಒಂದು ಮಾಡಿದ್ವಿ ಅಂಬರೀಷ್ದು, ಅವಾಗ ಸುಮಾರು ವರ್ಷದಿಂದ ಪಾಳ್ಯಗಾರ ಮಾಡಿದ್ವಿ. ಸೊ ಈಗ ಪಾಳ್ಯಗಿರಿ. ಸೊ ಇದು ಒಂದು ಟೈಟ್ಲು ಚೆನ್ನಾಗಿದೆ. ಇದು ನಿನ್ನೆ ಈಗಿನ ಲೇಟೆಸ್ಟ್ದಲ್ಲ, ಇದು ಸುಮಾರು ಹಳೇದಿದು. ಟೈಟ್ಲುನು ಹಳೇದು. ಪಾಳ್ಯಗಿರಿಗಳು ಇದ್ರು ಮುಂಚೆ ಎಲ್ಲ, ಈಗೆಲ್ಲ ಬೇರೆ ತರ ಇದ್ದಾರೆ. ಮುಂಚೆ ಪಾಳ್ಯಗಿರಿಗಳು ಇದ್ರು, ಪಾಳ್ಯಗಾರರುಗಳು ಇದ್ರು ಅಂತೆಲ್ಲ ಹೇಳ್ತಿದ್ರು ಆಗ. ಸೊ ಆ ಕಥೆನ ಇವರು ತಗೊಂಡು, ಸೊ ಆ ಟೈಪೇ ಬರಬೇಕು ಅಂತ ಇವರೆಲ್ಲ ಪ್ಲಾನ್ ಮಾಡಿದ್ದಾರೆ. ಸೊ ಆಗಿನ ಸ್ಟೈಲ್ಗೆ ಏನ್ ಬೇಕು, ಈ ಕಥೆ ಏನ್ ಕೇಳುತ್ತೆ ಅದನ್ನ ನಾವು ಫೈಟ್ಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಕಂಪೋಸ್ ಮಾಡ್ಕೊಂಡಿದೀವಿ. ಇನ್ನು ಸ್ಟೋರಿ ಬೋರ್ಡ್ ಮಾಡ್ಕೋಬೇಕು ಫೈಟ್ಸ್ ಎಲ್ಲ. ಸೊ ಈಗ ನಡೀತಾ ಇದೆ ಈಗ. ಸೊ ಇದು ಮುಹೂರ್ತ ಮುಗಿದ್ಮೇಲೆ 2ನೇ ತಾರೀಕಿಂದ ಲೊಕೇಶನ್ ನೋಡಕ್ಕೆ 1 ವಾರ ಬೇಕು. ಎಲ್ಲ ಕಥೆ ಏನ್ ಕೇಳುತ್ತೆ, ಲೊಕೇಶನ್ ಎಲ್ಲಿ ಕೇಳುತ್ತೆ ಅಲ್ಲಿ ಫಿಕ್ಸ್ ಮಾಡ್ಕೊಂಡು ಟಾಕಿ ಪೊಸಿಷನ್ ಮುಗಿಸ್ಕೊಂಡು ಹಂಗೆ ಸೆಂಟ್ರಲ್ಲಿ ಆಕ್ಷನ್ ಮುಗಿಸ್ಕೊಂಡು ಶುರು ಮಾಡ್ಕೊಂತೀವಿ. ಸಿನಿಮಾ ಕಲಾವಿದ, ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಇವನು ನಮ್ಮ ಹುಡುಗ ಕಲೀಮ್ ಅಂತ. ಹಿಂಗೆ ಸಿಗ್ದ ಒಂದ್ಸತಿ ಸಿಗ್ಬಿಟ್ಟು ಅವನ ಒಂದು ಸಿನಿಮಾ ಮಾಡ್ಬೇಕಣ ಅಂತ ಫಸ್ಟು ಒಂದು ಜಾನ್ ದೋಸ್ತಿ ಅಂತ ಮಾಡಿದ್ದ. ಆವಾಗ ನನಗೊಂದು ಕ್ಯಾರೆಕ್ಟರ್ ಹೇಳಿದ್ದ, ಆದ್ರೆ ನಾನು ಮಾಡೋಕ್ಕಾಗಲಿಲ್ಲ. ಈ ಸಿನಿಮಾ ಈ ಥರ ಇದೆ ಅಣ್ಣ, ಕತೆ ಒರಿಜಿನಲ್ ಕತೆ ಈ ಥರ ಮಾಡಬೇಕು ಅಂತ ಹೇಳ್ದ. ಆಯ್ತಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗಿಂದ ಜೊತೆಲೇ ಇದ್ದು ವರ್ಕ್ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನು. ವಿಲ್ಲನಲ್ಲ, ಒಂದು ಕಾಳಿ ಅಂತ ಪಾತ್ರ ಬರುತ್ತೆ. ಅದೇ ಬಿಟ್ಕೊಡ್ಬೇಡಿ ಅಂತ ಹೇಳೋರೆ, ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಈ ಸಿನಿಮಾ ಒಳ್ಳೇದಾಗಿ ಇವತ್ತು ಮುಹೂರ್ತ ನಡೀತಾ ಇದೆ. ನೀವೆಲ್ಲರೂ ಸಪೋರ್ಟ್ ಇರಲಿ, ನಮ್ಮ ಇಡೀ ಟೀಮ್ಗೆ ಒಳ್ಳೇದಾಗಲಿ. ನೀವು ನಮಗೆ ಸಪೋರ್ಟ್ ಮಾಡಿ ದಯವಿಟ್ಟು. ನಮಸ್ಕಾರ ಎಲ್ಲರಿಗೂ. ನಮಸ್ತೆ, ನಾನು ಡೈರೆಕ್ಟರ್ ತಮ್ಮ ಮಾತಾಡ್ತೀನಿ. ನಮ್ಮ ಅಣ್ಣ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತಾರೆ. ಅವರು ಮಾತಾಡಲ್ಲ, ಅವರು ಬರೀ ಕೆಲಸ ಮಾಡ್ತಾರೆ. ಬರೀ ಪೋಸ್ಟರ್ ನೋಡ್ಬೋದು ಯಾವ ಥರ ಡೈರೆಕ್ಷನ್ ಮಾಡ್ತಾರೆ ಅಂತ. ಬರೀ ಪೋಸ್ಟರ್ ಅಲ್ಲಿ ಹಿಂಗೆ ಬರ್ಬೇಕಂತ ಮಾಡ್ತಾರ ಅವರು. ಪಾಳ್ಯಗಿರ್ ತಕ್ಕಂಗೆ ನಾವು ಖಂಡಿತ ಸಿದ್ಧನ ಮಾಡ್ಕೊಂಡಿದೀವಿ. ಖಂಡಿತ ಆ ಥರ ಲೆವೆಲ್ಗೆ ಮಾಡೋದು ತುಂಬಾ ಪ್ಲಾನ್ ಮಾಡ್ಕೊಂಡಿದೀವಿ. ನಮ್ಮ ಪಾಳ್ಯಗಿರಿ ಸಿದ್ಧದಲ್ಲಿ ಎಲ್ಲರಿಗೂ ಹೊಸವ್ರ ಬಗ್ಗೆ ಅವಕಾಶ ಇದೆ ಸರ್, ಹೇಳಕ್ ಇಷ್ಟಪಡ್ತೀನಿ ಸರ್. ಎನಿ ಡೌಟ್ ಸರ್? ಸಿನಿಮಾದಲ್ಲಿ ನಾನು ಡೈರೆಕ್ಟರ್ ಕೆಲಸನ ಮಾಡ್ತಾ ಇದ್ದೀನಿ. ಅಣ್ಣ ತಮ್ಮ ಇಬ್ರು ಸೇರಿ ಮಾಡ್ತಾ ಇದ್ದೀನಿ ಸರ್. ಹೌದು ಸರ್, ಓಕೆ ಸರ್. ಒಂದು ವಿನಂತಿ. ಸೊ ನಮ್ಮ ಮಣ್ಣಿನ ಕತೆ ಪಾಳಗಿರಿ ಅಂದ್ರೆ ಒಂದು ನಮ್ಮ ಮಣ್ಣಿನ ಕತೆ, ಒಂದು ಹಿಸ್ಟಾರಿಕಲ್ ಸ್ಟೋರಿ ಇದು. ಎಲ್ಲರೂ ಬಂದು ನೋಡಿ, ನಮ್ಮನ್ನ ಆಶೀರ್ವದಿಸಿ ಬೆಳೆಸಿ. ಎಸ್ಪೆಷಲಿ ನಮ್ಮ ಮೀಡಿಯಾದ ಬಾಂಧವರಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನ ಎಲ್ಲಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ವೈರಲ್ ಮಾಡಿ ಈ ಸ್ಟೋರಿನ ತುಂಬಾ ಅದ್ಭುತವಾಗಿ ಮೂಡ್ ಬರೋ ತರ ನಮ್ಮ ಡೈರೆಕ್ಟರ್ ಸರ್ ಕಲೀಂ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾಯಕ ನಟಿ ಕಾವ್ಯ ಮೇಡಮ್ ಅವ್ರ ಜೊತೆ ನಾನು ತುಂಬಾ ಸುಮಾರು ಸೀರಿಯಲ್ಗಳಲ್ಲಿ, ಮೂವಿಗಳಲ್ಲಿ ವರ್ಕ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಏನು ಒಂದು ಭಗೀರಥ ಸಿನಿಮಾ ಯಶಸ್ವಿ ಆದ್ಮೇಲೆ ತುಂಬ ತಡವಾಗಿರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಕೂಡ ನಿಮ್ಮಲ್ಲಿ ಒಬ್ಬ, ಅಂದರೆ ಜರ್ನಲಿಸ್ಟ್. ನಾನು ಕೂಡ MA ಜರ್ನಲಿಸ್ಟ್ ಮಾಡಿದ್ದೀನಿ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹಿಂದೆ ಕೆಲಸ ಮಾಡಿದ್ದೀನಿ. ಹಾಗಾಗಿ ಕ್ಷಮೆ ಇರಲಿ ತಡವಾಗಿರೋದಕ್ಕೆ. ನಮ್ಮ ತಂಡದ ಪರವಾಗಿ ಕ್ಷಮೆ ಕೋರ್ತಾ ಇದ್ದೀನಿ. ನನ್ನ ಏನು ಒಂದು ಸಿನಿಮಾ ಭಗೀರಥ ಭಾಳ ಯಶಸ್ವಿ ಪ್ರದರ್ಶನ ಕಂಡ ನಂತರ ಅನೇಕ ನಿರ್ಮಾಪಕರು, ನಿರ್ದೇಶಕರು ನನ್ನ ಹತ್ರ ಬಂದರು, ಸಿನಿಮಾ ಮಾಡ್ತೀವಿ ಅಂತ. ತುಂಬ ಜನ ಬಂದರು. ಅದರಲ್ಲಿ ನಾನು ಕೇವಲ ಕೆಲವು ಮಾತ್ರ, ಅಂದರೆ ಸಮಾಜಕ್ಕೆ ಸಂದೇಶ ನೀಡುವಂತಹ ಒಂದು ಸಬ್ಜೆಕ್ಟ್ಗಳು ಮತ್ತು ದೇಶಕ್ಕೆ ಒಂದು ಮಾದರಿ ಆದಂಥ ಒಂದು ಸಿನಿಮಾಗಳು, ಅದನ್ನು ಮಾತ್ರ ಈಗ ನಾನು 4 ಸಿನಿಮಾ ಒಪ್ಕೊಂಡು ಇವಾಗ ಮಾಡ್ತಾ ಇದ್ದೀನಿ. ಅದರಲ್ಲಿ ಪಾಳಗಿರಿ ಅಂತ ಸಿನಿಮಾನು ಕೂಡ ನನ್ನ ಮಿತ್ರ ನಿರ್ದೇಶಕರು ಇವರು ಒಂದು ಕತೆ ಹೇಳಿದಾಗ, ಪಾಳಗಿರಿ ಅಂತದ್ದು ಅಂದರೆ ಅದು ನಾನು ನೋಡಿ ಏನೋ ಪಾಳಗಿರಿ ಮಾಡ್ತೇನೋ ಅಂತ ಹೇಳ್ತಾರೆ. ಅಂದರೆ ಈ ಕಾಲದಲ್ಲಿ ರೌಡಿಸಮ್ ಅಂತಾರೆ ಅದಕ್ಕೆ. ಆ ಕಾಲದಲ್ಲಿ ಏನು ಪಾಳಗಿರಿ ಮಾಡ್ತೇನೆ ಅಂತ ಕೇಳ್ತಾ ಇದ್ರು. ಸೊ ಕಲೀಂ ಅವರು ಆ ಒಂದು ಸಬ್ಜೆಕ್ಟ್ನ ನನ್ನ ಹತ್ರ ಹೇಳಿದ್ರು. ಭಾಳ ಅದ್ಭುತವಾಗಿದೆ ಕತೆ, ತುಂಬ ಚೆನ್ನಾಗಿದೆ. ಅಂದರೆ ಭಾಳ ಹಿಂದೆ ನಡೆದಿರುವಂಥ ಒಂದು ಘಟನೆಯ ಆಧರಿಸಿ ಈ ಒಂದು ಕಥೆನ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಬಂದಿದೆ ಕತೆ, ಮತ್ತು ಸ್ಕ್ರೀನ್ ಪ್ಲೇನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಲೊಕೇಶನ್ಸ್ ಅಂತೂ ಭಾಳ ಹಳೆ ಕಾಲದ ಲೊಕೇಶನ್ಸ್ನೆಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಈಗಾಗಲೇ ನಾವು ಹಿಂದೆ ಫೋಟೋ ಸೆಷನ್ಸ್ ಎಲ್ಲ ಮಾಡಿದ್ದೀವಿ.
ಆ ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ನೋಡಿರ್ಬೋದು, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಈಗ ನಮ್ಮ ಜೊತೆಗೆ ಕಾವ್ಯ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಇವಾಗ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಮಿತ್ರರು ಇಮ್ರಾನ್ ಅವರು, ಮತ್ತೆ ಸಲೀಂ ಅವರು ಅಸೋಸಿಯೇಟ್ ನಿರ್ದೇಶಕರು, ಸೋಮಶೇಖರ್ ನಮ್ಮ ಸಹ ನಿರ್ಮಾಪಕರು, ಜಮೀಲ್ ಅವರು, ಮತ್ತು ನಮ್ಮ ನಮ್ಮ ನಿರ್ಮಾಪಕರು ಅವರು ನಿಮಗೆಲ್ಲ ಪರಿಚಯ ಚಿರಪರಿಚಿತರು. ತುಂಬಾ ಅವರೊಂದು ಹಿಂದಿ ಸಿನಿಮಾ ಮಾಡ್ತಾ ಇದ್ದಾರೆ ಈಗ. ಬಟ್ ಏನು ಆಕಸ್ಮಿಕವಾಗಿ ನಮ್ಮ ನಿರ್ದೇಶಕರು ಅವ್ರನ್ನ ಅಪ್ರೋಚ್ ಮಾಡಿದಾಗ, ಸರಿ ಇರಲಿ ಆ ಹಿಂದಿ ಸಿನಿಮಾ ನಾನು ಆಮೇಲೆ ಮಾಡ್ತೀನಿ, ಇವತ್ತು ಈ ಸಿನಿಮಾ ಮಾಡ್ತೀನಿ ಪಾಳಗಿರಿ ಅಂತ ನಮ್ಮ ಶ್ರೀಧರ್ ಅವರು ಬಂದಿದ್ದಾರೆ. ನನಗೆ ತುಂಬ ಅವರು ಆತ್ಮೀಯರೇ, ಯಾಕೆಂದರೆ ನನ್ನ ಒಂದು ಭಗೀರಥ ಸಿನಿಮಾದಲ್ಲಿ ಅವರು ಕೂಡ ಬಂದಿದ್ರು. ಆ ಟೈಮಲ್ಲಿ ಭಾಳ ಮೆಚ್ಚಿದ್ರು, ಆ ಸಿನಿಮಾನ ಮೆಚ್ಚಿಬಿಟ್ಟು ಅವರು ಖುಷಿಪಟ್ಟರು. ಸಿನಿಮಾ ಅಂದರೆ ಈ ರೀತಿ ನೀವು ಬಿಡುಗಡೆ ಮಾಡಬೇಕು, ಈ ರೀತಿ ಪ್ರಚಾರ ಮಾಡಬೇಕು ಅಂತೇಳಿ ನಮಗೆ ಭಾಳ ಅಪ್ರಿಷಿಯೇಷನ್ ಮಾಡಿದ್ರು. ಹಾಗಾಗಿ ನಮ್ಗೆ ಅವರಿಂದ ಭಾಳ ಸ್ಫೂರ್ತಿ ಸಿಕ್ಕಿದೆ. ಹಾಗಾಗಿ ಇವತ್ತು ಈ ಪಾಳಗಿರಿ ಅನ್ನುವಂಥ ಸಿನಿಮಾನ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲೇ ಮಾಡ್ಬೇಕಂತ ಹೇಳಿ ಇವರು ನಿರ್ದೇಶಕರು ಹಠ ಮಾಡಿದ್ರು. ಹಾಗಾಗಿ ಇವತ್ತು ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಈಗ ಒಂದು ಏನು ಮುಹೂರ್ತ ಅನ್ನುವಂಥ ಒಂದು ಇದನ್ನ ಕಾರ್ಯಕ್ರಮನ. ಹಾಗಾಗಿ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಈ ಸಿನಿಮಾ ತುಂಬ ಅದ್ಭುತವಾಗಿದೆ. ಕತೆ ಅಂದರೆ ನಾವು ಇದು ಭಾಳ ಹಿಂದೆ, ಭಾಳ ಹಿಂದೆ ಅಂದರೆ ಒಂದು 50 ವರ್ಷ ಹಿಂದೆ ನಡೆದಿರುವಂಥದ್ದು. ಬಟ್ ಆ ಕಾಲದಲ್ಲಿ ಎಲ್ಲ ಧರ್ಮಗಳು, ಜಾತಿಗಳು ಅಷ್ಟೊಂದು ಭೇದ ಭಾವ ಇರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಡೆಯುವಂಥ ಘಟನೆ ಆದ್ರಿಂದ ಯಾವುದೇ ಧರ್ಮದವ್ರಿಗೂ ಕೂಡ ಒಂದು ಬೇಜಾರಾಗದೇ ಇರುವಂಥ ಒಂದು ಸಮಾಜ ಅವತ್ತಿತ್ತು. ಇವತ್ತಿನ ಸಮಾಜಗೆ ನಾವು ಕಂಪೇರ್ ಮಾಡಿದ್ರೆ ಸೋಕಾಲ್ಡ್ ಎಜುಕೇಟೆಡ್ಸ್ ಅವರೇ ಜಾತಿ ಮಾಡ್ತಾ ಇದ್ದಾರೆ. ತುಂಬ ಇತ್ತೀಚಿನ ದಿನಗಳಲ್ಲಿ ಅವರಲ್ಲೇ ಜಾಸ್ತಿ ಪ್ರೊಫೆಸರ್ಸ್ ಅಂತ ನಾವು ಏನು ಕರಿತಾ ಇದ್ದೀವಿ, ಅವರೇ ಕೂಡ ದೇಶದ ಭದ್ರತೆಗೆ ಮಾರ್ಗವಾಗಿದ್ದಾರೆ ಈಗ ಅವರೆಲ್ಲ. ಅಂತ ಸಂದರ್ಭದಲ್ಲಿ ಆ ಒಂದು ಸಾಮರಸ್ಯ ಏನಿತ್ತು, ಯಾವುದೇ ಬೇರೆ ಧರ್ಮಗಳು, ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಜೈನ ಧರ್ಮದವ್ರು ಇರ್ಬೋದು, ಯಾವ ರೀತಿ ಬಾಳ್ತಾ ಇದ್ರು ಒಟ್ಟಿಗೆ ಅನ್ನುವಂಥ ಪ್ರದರ್ಶನ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ರೈತ ಬಂಧುಗಳು, ರೈತರ ಒಂದು ಪ್ರಮುಖವಾದಂಥ ಅಂಶವನ್ನ ನಿರ್ದೇಶಕರು ಇಟ್ಕೊಂಡು ಈ ಒಂದು ಕಥೆ ಮಾಡಿದ್ದಾರೆ. ಸರ್ ಅತಿ ಶೀಘ್ರದಲ್ಲೇ, ಯಾಕೆಂದ್ರೆ ಈಗ ಪ್ರೀ ಪ್ರೊಡಕ್ಷನ್ ಯಾವ ರೀತಿ ರೆಡಿ ಇದೆ ಅಂತಂದ್ರೆ, ಈ ಶೂಟಿಂಗ್ ಶುರುವಾದ್ರೆ ಸಾಕು ಅಲ್ಲಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ತುಂಬಾ ರೆಡಿ ಇದ್ದಾರೆ. ಇವರ ಒಂದು ನಿರ್ಧಾರದ ಪ್ರಕಾರ ಒಂದು 5 ತಿಂಗಳಲ್ಲೇ ಮುಗಿಸಿ ರಿಲೀಸ್ ಮಾಡೋಣ ಅಂತೇಳಿ ನಮ್ಮ ಶ್ರೀಧರ್ ಸರ್ ಹೇಳಿದ್ದಾರೆ, ನಿರ್ಮಾಪಕರು. ಅವರು ತುಂಬಾ ಬ್ಯುಸಿ ಇದ್ದಾರೆ. ಆದ್ರೂ ನಮ್ಮ ಸಿನಿಮಾ ಒಪ್ಕೊಂಡು ಅವರು ನಮಗೆ ಅವಕಾಶ ಕೊಟ್ಟಿದ್ದಾರೆ, ನನಗೆ ಅದು ವೈಯಕ್ತಿಕವಾಗಿ. ಸೊ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ನಾನು ಮತ್ತು ನಮ್ಮ ಎಲ್ಲ ಕಲಾವಿದರುಗಳು ನಾವು ಚಿರಋಣಿಯಾಗಿರ್ತೀವಿ. ಸುಮಾರು ನಿರ್ದೇಶಕರು ಇರ್ತಾರೆ, ಆದ್ರೂ ಕೂಡ ಯುವ ನಿರ್ದೇಶಕರಿಗೆ ನೀವು ಅವಕಾಶ ಕೊಡ್ತೀರಾ. ಸೊ ಇದ್ರ ಬಗ್ಗೆ ಏನು ನನ್ಗೆ ನಿಜಕ್ಕೂ ಬಹಳ ಖುಷಿ ಆಗ್ತಾ ಇದೆ. ತುಂಬಾ ಹಳೆ ನಿರ್ದೇಶಕರೆಲ್ಲ ಬಂದಿದ್ರು, 25 ಜನ ನಿರ್ದೇಶಕರು, ನಿರ್ಮಾಪಕರೆಲ್ಲ ಬಂದಿದ್ರು. ಹಿಂದೆ ಹೇಳಿದ್ದೀನಿ ನಾನು ಆಗ್ಲೇ ಬಂದಿದ್ರು. ಆದ್ರೂ ಕೂಡ ಅವ್ರಿಗೆ ವಿನಯದಿಂದ ನಾನು ಅವ್ರಿಗೆ ಸರ್ ಮುಂದೆ ಮಾಡ್ತೀನಿ, ಇದೆಲ್ಲ ಬೇರೆ ಕಮಿಟ್ಮೆಂಟ್ ಇದೆ, ಸಿನಿಮಾಗಳಿದೆ ಅಂತೇಳಿ ನಾನು. ಆದರೆ ಇವ್ರಿಗೊಂದು ಇಮಿಡಿಯೇಟ್ ಟಕ್ ಅಂತ ಹೇಳಿ ಇವ್ರಿಗೆ ಒಂದು ಅವರೇ ಮಾಡ್ತಾ ಇದ್ದಾರೆ. ಭಾಳ ಯಂಗ್ಸ್ಟರು, ಅವ್ರದ್ದೇ ಏನೋ ಒಂದು ಥಾಟ್ ಇದೆ, ಮಾಡಬೇಕು ಅನ್ನೋಂಥ ಒಂದು ಕಲ್ಪನೆ ಇದೆ ಅವ್ರಿಗೆ. ಆ ಕಲ್ಪನೆಯಲ್ಲಿ ಅವ್ರಿಗೆ ಯಶಸ್ವಿ ಆಗಲಿ, ಅವರು ಕೂಡ ಒಳ್ಳೆ ನಿರ್ದೇಶಕರಾಗಲಿ ಈ ಒಂದು ಸ್ಯಾಂಡ್ಲ್ವುಡ್ಡಲ್ಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಹಾಗಾಗಿ ಅವ್ರಿಗೊಂದು ಒಳ್ಳೆ ಅವಕಾಶ ಇದೆ ಈ ಸಿನಿಮಾದಲ್ಲಿ. ಅವ್ರು ಬೆಳಿಲಿಕ್ಕೂ ಕೂಡ ಅವ್ರಿಗೆ ಅವಕಾಶ ಇದೆ, ಅವರು ಮತ್ತು ಅವರ ತಂಡಕ್ಕೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು, ಅವರು ಮೇನ್ ಪಿಲ್ಲರ್ ನಮಗೆ ಈ ಚಿತ್ರಕ್ಕೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಸಿನಿಮಾ ನಡೆಯುತ್ತೆ ಸರ್. ಸರ್ ಎನಿ ಕ್ವಶನ್ಸ್? ಕ್ಷಮೆ ಇರಲಿ, ಟೈಮ್ ಆಗಿತ್ತೆ. ನನ್ನ ಹೆಸರು ಶ್ರೀಧರ್. ಇದು 2ನೇ ಸಿನಿಮಾ ನಿರ್ಮಾಪಕನಾಗಿ ಮಾಡ್ತಾ ಇರೋದು. ಪಾಳಗಿರಿ ಸಿನಿಮಾ ಕತೆ ಎಲ್ಲ ಚೆನ್ನಾಗಿದೆ. 4 ಫೈಟು, 4 ಸಾಂಗ್ ಇದೆ. ಇನ್ನೊಂದು 4-5 ತಿಂಗಳಲ್ಲೇ ಸಿನಿಮಾ ಮುಗಿಸ್ಕೊಡ್ತೀನಿ. ಚೆನ್ನಾಗಿದೆ ಕತೆ ಎಲ್ಲ. ಕತೆ ಚೆನ್ನಾಗಿತ್ತು, ಕತೆ ಗೊತ್ತಿದೆ ಅಂತೇಳಿ ಒಪ್ಕೊಂಡಿರೋ ಸಿನಿಮಾ. ಆಮೇಲೆ JP ಅವರು ಭಗೀರಥ ಮಾಡಿ ಒಳ್ಳೆ ಯಶಸ್ವಿಯಾಗಿ 1 ವರ್ಷ ಓಡ್ ಚೆನ್ನಾಗಾಗಿದೆ. ಅದೇ ಥರ ಇದು ಓಡಬೇಕಂತ ಹೇಳಿ ಈ ಸಿನಿಮಾ ಕೈ ಇಕ್ಕಿ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಅವ್ರು ಇರೋದ್ರಿಂದನೇ ಡೇರಿಂಗ್ ಸ್ಟಾರ್ ಅಂತ ಹೆಸರಿದೆ, ಚೆನ್ನಾಗಾಗುತ್ತೆ. ಡೈರೆಕ್ಟ್ರಿಗೂ ಅಷ್ಟೇ, ಈ ಮೊದಲನೇ ಸಿನಿಮಾ ಅವ್ರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಮಾಡಲಿ ಎಲ್ಲರಿಗೂ. ಕತೆ ಚೆನ್ನಾಗಿದೆ ಅಂತ ಹೇಳಿ
ಏನು ನಿರ್ಮಾಪಕರ ಆದ್ಮೇಲೆ full ಖುಷಿ ಏನಿಲ್ಲ, ಖುಷಿ ಯಾವಾಗ್ಲೂ ಇದ್ದೇ ಇರುತ್ತೆ. ಯಾವ್ದೇ ಕೆಲಸ ಮಾಡಿದಾಗ್ಲೂ ಖುಷಿ ಇದ್ದೇ ಇರುತ್ತೆ. ಥ್ಯಾಂಕ್ ಯು. ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ ಸದಾ.